ಎಸ್ ಗಾಯ್ಸ್ ನೋಡಿ ಇದೆ ಹೋಟೆಲ್. ಊಟ ಮಾಡಿದ್ವಿ. ಗಾಡಿ ನೋಡಿ ಫುಲ್ ಬಿಸಿಲು ಸಗದಾಗಿದೆ. ಕಾಸಲ್ಲಿರೋದು ಫುಲ್ ಬಿಸಿಲಿದೆ. ಸಿಗ್ತೀನಿ ಹೆಲ್ಮೆಟಲ್ಲಿ ಸಿಗ್ತೀನಿ ಮತ್ತೆ. ಓಕೆ ಬಾಯ್. ಮಿಸ್ ಆಗಿ ಆನ್ ಆಯಿತು, ಅದಕ್ಕೆ ಆನ್ ಆಯ್ತಲ್ಲ ಅಂತ ತೋರಿಸ್ಬಿಡೋಣ ಅಂತ. ಇಲ್ಲಿ ನೋಡಿ ಇಲ್ಲಿದೆ ಫುಲ್ಲು ದೊಡ್ಡದು ಕ್ರೇಜಿ. ಈಗ ಮಹಾಬಲೇಶ್ವರ್, ನೆಕ್ಸ್ಟ್ ಮಹಾಬಲೇಶ್ವರು. ವಿಲ್ ಸಿ ಇನ್ ಮಹಾಬಲೇಶ್ವರ್. ಹೈವೇಲಿ ಏನೂ ಇರಲ್ಲ ತೋರ್ಸೋಕ್ಕೆ, ಏನಾದರೂ ಇದ್ದರೆ ತೋರಿಸ್ತೀನಿ. ಓಕೆ ಬಾಯ್. ಹಾಯ್ ಬೋಲೋ ಏಕ್ ಬಾರ್. ಎಸ್ ಗೈಸ್, ಇಲ್ಲಿಂದ ಹೊರಟ್ವಿ. ಊಟ ಮಾಡ್ಕೊಂಡು ಹೊರಟ್ವಿ ಈಗ. ಊಟನೇ ಸೆಟ್ ಆಗಲ್ಲ ಗುರು ನಮಗೆ. ಯಪ್ಪ ಇಲ್ಲಿದು ಹಿಂಗೆಂಗೋ ಇರುತ್ತೆ ಊಟ. ಸೋ ಸ್ಯಾಡ್ ಆಫ್ ಅಸ್. ಇರಲಿ, ಹೊರಡ್ತೀವಿ ಈಗ. ಇನ್ನು ಹಾಂ ಹೋಗು. ಚಲೋ ಬಾಯ್. ಎಸ್ ಹೊರಟ್ವಿ. ಇಲ್ಲೊಂದು ಡೆಸ್ಟಿನೇಷನ್ ವೇಟಿಂಗ್ ಆಗ್ತಿತ್ತು, ಹೋಗಿ ಬರೋಣ ಅಂದ್ಕೊಂಡ್ವಿ. ನೋ ಟೈಮ್ ಬ್ರೋ, ಸೊ ನಾಟ್ ಗೋಯಿಂಗ್. ನಾವು ಎಂಡ್ ರೂಟ್ ಮಹಾಬಲೇಶ್ವರ್ದು ನೆಟ್ವರ್ಕ್ ಇಲ್ಲ ಇಲ್ಲಿ. ಮಹಾಬಲೇಶ್ವರ್ ಹೋಗಿ ಟೆಂಪಲ್ ನೋಡಿ ಮತ್ತೆ 300 ಕಿಲೋಮೀಟರ್ಸ್ ಹೊಡಿಬೇಕು. 4.5 hours. ರೋಡ್ ಹೆಂಗಿದೆ ಗೊತ್ತಿಲ್ಲ. ರೋಡ್ ನೆನ್ನೆ ಥರ ಇದ್ದರೆ ಚಿತ್ತಾಗಿ ಹೋಗ್ತೀವಿ ಮಾತ್ರ. ಸೈಕು. ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಬೇರೆ ಎಲ್ಲೋರ ಅಜಂತ ಹೋಗಬೇಕು. ಅಜಂತ ಹೋಗಿ ಮತ್ತೆ ನಾಳೆನೂ ಅಷ್ಟೇ ಸೈಕ್ ರೈಡು. 700-800 ಒಡ್ಡಿ ಆಟ ಹೊಡಿತಿದ್ದೀವಿ ನಾವು. ಕ್ರೇಜಿ ಬಿಡಿ. ನಾವು ಇರಲಿ, ನೆಟ್ವರ್ಕ್ ಇಲ್ಲ ಗುರು. ನೆಟ್ವರ್ಕ್ ಸಿಕ್ಕಿದ್ರೆ ಕೂಡ ಪುಟೆಡ್ ದಟ್ ಗೂಗಲ್ ಮ್ಯಾಪ್ ಲೊಕೇಶನ್ಸ್. ಸ್ಟೋರೇಜ್ ಇದ್ದು ತಲೆ ಬಿಸಿ ಆಗೋಗಿತ್ತು. ಎಸ್, ಸರಿ ಮಾಡ್ಕೊಂಬಿಟ್ಟೆ. ನಿಮಗೆ ಕುದುರೆಮುಖ ವ್ಲಾಗ್ ಇತ್ತು, ಡಿಲೀಟ್ ಮಾಡಿದೆ. ಇನ್ನೂ ನೀಟಾಗಿ ಮಾಡ್ತೀನಿ ಬಿಡಿ ನೆಕ್ಸ್ಟು, ಅಲ್ವಾ? ಡೋಂಟ್ ವರಿ, ವಿಲ್ ಗೆಟ್ ಬ್ಯಾಕ್ ಟು ಯು ವಿತ್ ಮೋಸ್ಟ್ ಬೊಂಬಾಸ್ಟಿಕ್ ವ್ಲಾಗು ಕುದುರೆಮುಖದು. ಈಗ ಮತ್ತೆ ವ್ಯೂ ನೋಡಿ. ಇದು ಹೋಗ್ಬೇಕಾದ್ರೆ ನೋಡಿದ್ದೀರಾ, ಲೆಫ್ಟಲ್ಲೂ ಡ್ಯಾಮ್ ಇದೆ, ರೈಟಲ್ಲೂ ಡ್ಯಾಮ್ ಇದೆ, 2 ಸೈಡು ಡ್ಯಾಮ್ ಇದೆ. ಮಧ್ಯದಲ್ಲಿ ಇದು ಇಲ್ಲಿ ಇರೋದು. ಕ್ರೇಜಿ ಲೊಕೇಶನ್ ಮಾತ್ರ. ಊಟ ಮಾಡಿದ್ವಿ, ಹಂಗಾಗಿ ಸ್ವಲ್ಪ ಜೋಶ್ ಬಂದಿದೆ, ಹಂಗಾಗಿ ಮಾತಾಡ್ತಾ ಇದ್ದೀನಿ ಫುಲ್ ಜೋರಾಗಿ. ಓಹೋ, ಅಲ್ಲಿ ನೋಡಿ ಹೆಂಗಿದೆ ವ್ಯೂ. ಹೌಸ್ ದ ವ್ಯೂ ಗಾಯ್ಸ್. ವ್ಯೂ ನೋಡ್ತಾ ನೋಡಿದ್ ನೆಕ್ಸ್ಟ್ ಬಿಟ್ಟೆ, ಗೊತ್ತೇ ಆಗಲಿಲ್ಲ. ಗೊತ್ತಾಯ್ತು, ಅದಕ್ಕೆ ನೆಕ್ಸ್ಟ್ ಬಿಟ್ಟೆ. ಅಲ್ಲಿ ನೋಡು ಗುರು, ಏನು ಕಾಣ್ತಿದೆ ಯಪ್ಪ. ಇಲ್ಲ ಒಂದು ಸ್ಟಾಪ್ ಕೊಡಬೇಕು ಈಗ. ಇಲ್ಲೆಲ್ಲೋ ಹಾಗೆ ಜಾಕೆ ಸ್ಟಾಪ್ ದೇನಾ ಬಾಯಿ. ಈ ಲೆಫ್ಟಲ್ಲೂ ಒಂದು ಡ್ಯಾಮ್ ಇದೆ, ರೈಟ್. ನಾವು ಮೊದಲು ಬರಬೇಕಾದ್ರೆ ಆ ಡ್ಯಾಮ್ ನೋಡಿದ್ವಿ. ಆ ಡ್ಯಾಮ್ ನೋಡಿದರೆ ಇದು ಯಾಕೆ ಇಲ್ಲಿ ಇದು ಎಲ್ಲ ಒಂದೇ ಕಡೆ ಇದೆಯಲ್ಲ, ಆ ಕಡೆ ಈ ಕಡೆ ಓಡಾಡ್ತಿದ್ದೀವ ಅಂತ. ಅದು ನೋಡಿದ್ರೆ ಅದೇ ಬೇರೆ ಡ್ಯಾಮ್, ಇದೇ ಬೇರೆ ಡ್ಯಾಮು, ಎರಡು ಬೇರೆ ಡ್ಯಾಮು. ಓಹೋ, ಏನು ಗುರು ಕ್ರೇಜಿ ಲೊಕೇಶನ್ ನೋಡಿ. ಏನಿದೆ ಲೊಕೇಶನ್ನು, ಯಪ್ಪ ಸೈಕ್ ಗುರು. ಫುಲ್ ಸೀದಾ ಹೋದ್ರೆ ಹೋಗ್ತಿರ್ತೀವಿ. ಪ್ರತೀಕ್ ಹೋಗ್ಲಾ ಸೀದಾ. ಏನೋ ಇದು ಲೇ, ಸಾಕಾದ್ ಬಿಡ. ಸಖತ್ ಕ್ರೇಜಿ ಆಗಿದೆ ಗಾಯ್ಸ್ ಜಾಗ. ಬಾ. ಹಾಂ, ಮತ್ತೆ ಅಷ್ಟು ದೂರ. ಅದಕ್ಕೆ ಹೇಳಿದ್ದು ಅಲ್ಲೇ ಹೋಗೋಣ ಅಂತ. ಎಸ್ ಗಾಯ್ಸ್ ನೋಡಿ, ಶಿಟ್. ಎಸ್ ಬಿಡೋಣ.
ಮಹಾಬಲೇಶ್ವರ ಟೆಂಪಲಿಗೆ ಒಂದು ಹೋಗೋಣ ಬಿಡು ಅಷ್ಟೇ. ಇಲ್ಲಾಂದರೆ ಪಾಯಿಂಟ್ ಒಂದು ಪ್ರತಾಪ್ಗಢ ಫೋಟೋ ಎಂಟ್ರಿ ಫೋಟೋ ಬೇಕಾ ಫೋಟೋ ತಗೊಂಡು ಹೋಗೋಣ ಒಂಥರ ಆಗ್ತಿತ್ತಲ್ಲ. ಕಾಣ್ತಿಲ್ಲ ಶಶಿ, ಅಲ್ಲಿ ನೋಡು ಆಕಾಶದಲ್ಲಿ ಮೇಲ್ಗಡೆ ನೋಡು, ಕಲರ್ ಮೇಲೆ ಅದೇನದು ಕಲರ್ ಸ್ಕೈ, ಸ್ವಲ್ಪ ಕ್ಲೌಡು ಕಾಣ್ತಿಲ್ವಾ? ಎಸ್ ಗಾಯ್ಸ್, ನೋಡಿ ಎಂಥ ವ್ಯೂ. ನಿಂದೇನು ಕಾಣಲ್ಲ ಬಿಡು, ಎಂಥ ವ್ಯೂ ಇದೆ ಗುರು. ಪೈಲಟ್ ಇಲ್ಲಿದ್ದಾನೆ. ನಿಮ್ಮ ಮನೇಲಿ ಸಬ್ಸ್ಕ್ರೈಬ್ ಮಾಡಿಟ್ಟಿದ್ಯಾ? ನೀನೇ ಮಾಡಿಲ್ಲ, ಮನೇಲಿ ಎಲ್ಲಿ ಮಾಡಿರ್ತೀವಿ ಹೋಗು. ಅದೇ ನೀ ಮಾಡಿದ್ದೆ, ಶಾಶ್ವತ್ ಮಾಡಿರ್ಲಿಲ್ವಲ್ಲ. ಹಾಂ ಓಕೆ ಬ್ರೋ. ನೋಡಿ ಎಂಥ ವ್ಯೂ ಇದೆ ಗುರು. ವಾವ್. ನೋಡಿದ್ರಲ್ಲ ವ್ಯೂನ. ನೀನು ಹೋಗ್ಬೇಕಾದ್ರೆ ಏನಾದರೂ ಇದ್ದರೆ ಸಿಗ್ತೀನಿ, ಇಲ್ಲ ಅಂದರೆ ನೋ ಗಾಯ್ಸ್, ವಿಲ್ ಸಿ ಯು ಟುಮಾರೋ. ಅಲ್ಲ, ಇನ್ನು ಮಹಾಬಲೇಶ್ವರ ಹತ್ರ ಹೋಗ್ಬೇಕಾದ್ರೆ ಸಿಗಲೇಬೇಕು. ಓಕೆ ಬೈ. ನನ್ನ ಗಾಡಿ ಪ್ರಾಬ್ಲಮ್ಮೇ ಗುರು ಯಾವಾಗಲೂ. ಇಲ್ಲಿ ನೋಡಿ, ಇದು ದಿಸ್ ಒನ್ ಈಸ್ ಶೇಕಿಂಗ್ ಲಟ, ಅದು ಅಲ್ಲಾಡಬಾರ್ದು. ಮತ್ತು ಕೂಲೆಂಟು ಒಳ್ಳೆ ನೀರು ಆರ್ದಂಗೆ ಆರ್ತಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಓನ್ಲಿ 2 ಪ್ರಾಬ್ಲಮ್ಸ್. ನಿನ್ನೆ ಪೆಟ್ರೋಲ್ ಪೈಪ್ ಕಟ್ಟಾಗಿತ್ತು, ಅದು ಕರೆಕ್ಟಾಗಿ ಹೇಳಿದ್ನೇ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಎವ್ರಿಥಿಂಗ್ ಇಸ್ ಫೈನ್ ಎಕ್ಸೆಪ್ಟ್ ದಟ್. ಇದು ಏನು ಸಿಟಿ ಅಂತ ಗೊತ್ತಿಲ್ಲ, ಸತಾರಾನ ಏನೋ ಇರಬೇಕು. ಸಖತ್ ದೊಡ್ಡದಾಗಿದೆ ಮಾತ್ರ. ಲೆಫ್ಟಲ್ಲಿ ನೋಡಿ, ಬೆಳಗ್ಗೆ ಇದೇ ರೋಡಲ್ಲಿ ಹೋಗಿದ್ದಿದ್ದು. ನಾನು ಇಲ್ಲಿ ರೆಕಾರ್ಡ್ ಮಾಡಿದ್ನ ಇಲ್ವೋ ಗೊತ್ತಿಲ್ಲ. ಹಾಂ, ರೆಕಾರ್ಡ್ ಮಾಡಿದ್ದೀನಿ ಆಬ್ವಿಯಸ್ಲಿ. ಅಲ್ಲೊಂದು ಡ್ಯಾಮ್ ಹತ್ರ ಫೋಟೋ ತೆಗಿಯೋಕ್ಕೆ ನಿಲ್ಲಿಸ್ಬೇಕಾದ್ರೆ ರೆಕಾರ್ಡ್ ಮಾಡಿದ್ದೆ. ಒಳ್ಳೆ ಸ್ಪಾಟ್ ಅನಿಸುತ್ತೆ ಇಲ್ಲಿ, ಯಾಕಂದರೆ ಇವತ್ತು ಯಾವ ವಾರ? ಮಂಡೇ ಅಲ್ಲ, ಇವತ್ತು ಟ್ಯೂಸ್ಡೇ. ತುಂಬ ಜನ ಬಂದಿದ್ದಾರೆ, ಹೋಗಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಇಲ್ಲಿ ಕರ್ನಾಟಕ ಗಾಡಿ ಒಂದೇ ಒಂದು ಕಾಣಿಸಿಲ್ಲ ಗುರು ನಮಗೆ. ಬರೀ ನಮ್ಮದೇ ಇಬ್ರದ್ದು, ನಂದು ಶಾಶ್ವದು. ಇಲ್ಲೇ ರೈಟಿಗೆ ಡ್ಯಾಮ್ ಇದೆ. ಇಲ್ಲಿ ರೈಟಿಗೆ ಮೇಲೆ ಹತ್ತಿದ್ರೆ ಫುಲ್ ಡ್ಯಾಮು. ಇಲ್ಲಿ ನೋಡಿ, ಇಲ್ಲಿ ಸಿಟಿ ವ್ಯೂ. ಅಪ್ಪ ದೇವರೇ, ನಾನು ಹೇಳಿಲ್ವಾ ಕಪಲ್ಸ್ ತುಂಬ ಜನ ಇದೆ. ತುಂಬ ಅಂದರೆ ತುಂಬ ಜನ ಇದ್ದಾರೆ ಇಲ್ಲಿ. ತುಂಬ ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾರೆ ಇಲ್ಲಿ ಕೂತ್ಕೊಂಡು. ತುಂಬ ಪ್ಲ್ಯಾನಿಂಗ್ಗಳಿಗೆ ಗುಡ್ಡು ಬ್ಯಾಡು ಎಲ್ಲ ಇದೇ ಜಾಗದಲ್ಲಿ ಆಗಿರುತ್ತೆ ಈ ಊರವರಿಗೆಲ್ಲ. ಅಷ್ಟೇ, ಓಕೆ, ಇನ್ನು ಮುಂದೆ ಸಿಗುವ. ಬಾಯ್. ಕುದುರೆ ನೋಡಿ. ಎಸ್ ಗಾಯ್ಸ್, ನೋಡಿ ಇದು ಸಾತಾರ ಮಹಾಬಲೇಶ್ವರ್. ಯಾವುದೋ ಹೈವೇ ಸಿಕ್ತು ಸದ್ಯ. ಯಾವುದೋ ಗಲ್ಲಿ ರೋಡಲ್ಲೆಲ್ಲ ನುಸ್ಕೊಂಡ್ಬಂದ್ವಿ ಸಾತಾರ ಒಳಗಿಂದ. ಅದು ಸಾತಾರನ ಬೇರೆ ಸಿಟಿನ ಗೊತ್ತಿಲ್ಲ, ಯಾವುದೋ ಒಂದು ಸಿಟಿ ಇತ್ತು. ಅದನ್ನೆಲ್ಲ ಮುಸ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ವಿ. ಈಗ ಮಹಾಬಲೇಶ್ವರ ಎಡೆಗೆ 51 ಕಿಲೋಮೀಟರ್ಸ್ ಇದೆ. ಸ್ವಲ್ಪ ಲೇಟ್ ಆಯಿತು, ಬಟ್ ವಿ ಆರ್ ಗೋಯಿಂಗ್. 6:30 ತೋರಿಸ್ತಾ ಇದೆ. ಒಂದು ಸ್ವಲ್ಪ ಬೇಗ ಹೋಗಿದ್ದಿದ್ರೆ ಚೆನ್ನಾಗಿ ವ್ಯೂ ಎಲ್ಲ ಸಿಗ್ತಾಯಿತ್ತು. ಗೈಸ್, ವಿ ಹ್ಯಾವ್ ಅಫಿಷಿಯಲಿ ಎಂಟರ್ಡ್ ಮಹಾಬಲೇಶ್ವರ್. ಲೈಕ್ ಇದು ಇರೋವಂಥ ಪ್ಲೇಸು. ನಾವು ನಿನ್ನೆ ಬಂದಾಗ ಎಲ್ಲೇ ಇದ್ದಿದ್ರೆ ಆಗ್ತಿತ್ತು, ನಾವಿರಲಿಲ್ಲ, ಉಳ್ಕೊಂಡಿದ್ದಿದ್ರೆ ಸಖತ್ ಜಾಗ. ಲೈಕ್ ವಿ ರಿಯಲಿ ಡಿಡೆಂಟ್ ಸ್ಟಾಪ್ ಹಿಯರ್. ಎಸ್, ಈಗ ಫ್ಯೂಯಲ್ ಇಲ್ಲ ಕಡ್ಲಿ. ಫ್ಯೂಯಲ್ ಅಂತ ಸ್ಪೀಡಾಗಿ ಹೇಳಿದರೆ ಬರುತ್ತೆ, ಸ್ಲೋ ಆಗಿ ಹೇಳಿದರೆ ಏನೂ ಗೊತ್ತಾಗಲ್ಲ. ಫ್ಯೂಯಲ್ ಫುಲ್ ಖಾಲಿ ಆಗೋಗಿದೆ. ಈಗ ಫ್ಯೂಯಲ್ ಹಾಕ್ಸ್ಬೇಕು. ಫ್ಯೂಯಲ್ ಇಲ್ಲ ಅಂದರೆ ವಿ ಬಿ ಲೈಕ್ ಇಟ್ಸ್ ಸೋ ಬ್ಯಾಡ್ ಟು ಅಸ್, ಮೀ ಆ್ಯಂಡ್ ದ ಗಾಡಿ. ಲೈಕ್ ಈವನ್ ಮೈ ಮೈಂಡ್ ವೋಂಟ್ ವರ್ಕ್ ಆ್ಯಂಡ್ ಮೈ ಗಾಡಿ ಮೈಂಡ್ ಆಲ್ಸೋ ಡೋಂಟ್ ವರ್ಕ್. ಪಂಚಗನಿ ಮಹಾಬಲೇಶ್ವರ್ 1 ಕಿಲೋಮೀಟರ್. ಸೈಕ್ ಜಾಗ ಇದು. ವಾ, ಲೈಕ್ ಫಾಗಿಂಗ್, ರಿಯಲಿ ಇಟ್ಸ್ ಫಾಗಿಂಗ್ ನೌ. ರಿಯಲಿ ಇವನಿಗ ಹಾಂ, ಅಲ್ಲಿದೆ. ಇದು ಯಾವುದೋ, ಇದು ಒಳ್ಳೆ ಊಟಿಗೆ ಬಂದಂಗೆ ಆಯ್ತಲ್ಲೋ ಅಲ್ಲ. ದಿಸ್ ಈಸ್ ಮಹಾಬಲೇಶ್ವರ್.
ಇದು ರೈನಿ ಸೀಸನ್ನು ಅಲ್ಲ ಗುರು. ಇನ್ನು ರೈನಿ ಸೀಸನಲ್ಲಿ ಬರ್ಬೋದಾ ಇಲ್ಲಿಗೆ ಅಂತಾನೆ ಡೌಟು ನನಗೆ ಯಾಕೋ. ಅವನ ಅಜ್ಜಿ ಏನೈತೆ ಗುರು ಇದು. ಫುಲ್ ಫಾಗ್ಡ್. ಇನ್ನು 6 o'clock ಓನ್ಲಿ. ಇನ್ನು 3.9 kilometers ಫಾರ್ ಮಹಾಬಲೇಶ್ವರ್ ಟೆಂಪಲ್. ನೋಡಿ ಕತ್ಲಲ್ಲಿ ಬಂದಿದ್ದೀವಿ ಆದರೂ ನೋಡಿ, ದಿಸ್ ಈಸ್ ದ ಎಂಟ್ರೆನ್ಸ್ ಫಾರ್ ಮಹಾಬಲೇಶ್ವರ್ ಟೆಂಪಲ್. ಉದರ್ guys, yes, we're here guys, we're here somewhere in the ಐದು ನದಿ ಇಲ್ಲೇ ಉತ್ಪತ್ತಿ ಆಗೋದು. ಓಕೆ, 5 ನದಿ ಇಲ್ಲೇ ಉಗಮ ಆಗೋದಂತೆ. ಬಂದಿದ್ದೀವಿ ಮಹಾಬಲೇಶ್ವರ್ ಸ್ಟ್ರೀಟ್ಸಲ್ಲಿ ಇದೀವಿ ನೋಡಿ. ಫುಲ್ಲು ಎಲ್ಲ ಆಚೆ ಈಚೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಟೆಂಪಲ್ ನಾವು. ಟೆಂಪಲ್ ಟೈಮ್ ಎಷ್ಟು ಗೊತ್ತಾ? 6:30 ಆಗಿದೆ. ಹಾಂ, ಸಖತ್ ಜಾಗ. ನಾವು ಇವತ್ತಿಲ್ಲೇ ಸ್ಟೇಕ್ ತೊಗೊಬೇಕಿತ್ತು, ನಾವು ತಪ್ಪು ಮಾಡಿದ್ವಿ, ಮುಂದೆ ತೊಗೊಂಡು. ನಾವಿನ್ನೂ ಈಗ 6:30 ಆಯಿತಾ, ನಾವು ಹೊರಡು ಪಕ್ಕ ಒಂದು 7:30, 8 ಆದರೂ ಆಗುತ್ತೆ. ರೂಮಿಗೆ ಹೋಗ್ಬೇಕಾದ್ರೆ 11 ಇಲ್ಲ 12 ಆಗುತ್ತೆ. स्लीपर का छोड़ना है भैया? ಹಾಂ, ಓಕೆ ಭಯ್ಯ. ಹಾಂ, ಅಷ್ಟೇ. ಇವಾಗ ದೇವಸ್ಥಾನಕ್ಕೆ ಬಂದ್ವಿ, ಹೋಗ್ತಾ ಇದ್ದೀವಿ. ಶೂ ಇಲ್ಲೇ ಇಡಬೇಕು. ಇಟ್ಸ್ ರೈನಿಂಗು. ಹೋಗಿ ಬರ್ತೀವಿ ರೀ ಒಳಗೆ ಹೋಗಿ. ವಿಡಿಯೋ ಎಲ್ಲ ನಾಟ್ ಅಲೌಡ್ ಅಂತೆ. ಎಸ್, ನೋಡಿ ಇದೇ ಲಿಂಗ ಅನಿಸುತ್ತೆ. ಸುಮ್ಮನೆ ತೋರಿಸಿದ್ದೀನಿ, ಆಮೇಲೆ ಪ್ರತೀಕ್. ಸ್ಕೈಸ್ ನೋಡಿ ಬಂದಿದ್ದೀವಿ. ಟೆಂಪಲ್ ಮಹಾಬಲೇಶ್ವರಲ್ಲಿದ್ದೀವಿ. ವಿಡಿಯೋ ಮಾಡಿರ್ತೀನಿ, ಸ್ಕ್ರೀನ್ಶಾಟ್ ತೆಗೆದು ಕಳಿಸು. ಈಗ ಮತ್ತೆ ಅದೇ ರೋಡ್ ಸಾತಾರಾಗ ಹೋಗ್ಬೇಕಲ್ಲ. ಅದೇ ರೋಡ್ ತೋರಿಸ್ತಿದೆ, ಸಾತಾರ ಮೇಲೆ ಕರಾಡು. ನೋಡು ಅನ್ಸುತ್ತೆ ಯಾಕೋ ಹೋಟೆಲ್ ರಾಯಲ್ ಪ್ಯಾಲೇಸ್ ಕರಡ್ ಅಂತ ಹಾಕು. ನಮ್ದು ಫುಲ್ ಚಿಟಾಲ್ಪತಲಾಗಿದ್ದೀವಿ ಬಾಯ್ಸ್. ಇನ್ನೂ 113 kilometers ಹೋಗಬೇಕು. ನಾವು ಜಸ್ಟ್ ಇದೊಂದು ಟೆಂಪಲಿಗೋಸ್ಕರ ಇಲ್ಲಿ ಬಂದಿದ್ದೀವಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ. 200 kilometers ಇತ್ತು, ಸದ್ಯ ಹೆಂಗೋ 113 ಆಗಿದೆ. 6:32 ಒಂದು 10 ಒಳಗಡೆ ಎಲ್ಲ ಹೋಗ್ತೀವಿ ನಾವು. ನೋಡಿ ಮಹಾಬಲೇಶ್ವರ ಶಿವ ಟೆಂಪಲ್ ಒಳಗಡೆ ನೋಡ್ಕೊಂಬಂದ್ವಿ. ವೀಡಿಯೋ ಮಾಡೋಂಗಿಲ್ಲ ನಿಮಗೆ, ಆದರೂ ಟಿ ವಿಯಲ್ಲಿ ಮಾಡಿರೋದನ್ನು ತೋರಿಸಿದ್ದೀನಿ ನಿಮಗೆ, ನೋಡಿ ಅದನ್ನೇ. ಪ್ಲೇಸ್ ಬಗ್ಗೆ ಮಾತಾಡಬೇಕಂದ್ರೆ ಸಖತ್ ಪ್ಲೇಸು, ತುಂಬ ಕ್ರೇಜಿ ಪ್ಲೇಸ್ ಇದು. ಎಸ್, ಲೆಟ್ಸ್ ಸಿ. ಹಾಂ, ಹಾಯ್ ಹೇಳಿ ಒಂದು. ಹಾಯ್ ಹೇಳಿ. ನೋ, ಏನೋ ಒಂದು ಆಯಿತು. ಎಸ್, ನೋಡಿ ಒಂದು ಸತಿ ಮಹಾಬಲೇಶ್ವರ ಟೆಂಪಲ್ ಮುಂದೆಯಿಂದನೂ ತೋರಿಸಿದ್ದೀನಿ ನಿಮಗೆ, ಮೊದಲು ನೋಡಿದ್ದೀರಲ್ಲ. ಓಕೆ, ನೋಡಿ ಸಮ್ ಶಾಪ್ಸ್ ಅರೌಂಡ್. ಹಾಂ, ಈ ಥರ ರೆಸ್ಪೆಕ್ಟು. ನಾವು ಹಿಂಗೆ ಬಂದಿದ್ದೀವಿ. ವೆರಿ ನೈಸ್. ಎಸ್, ವಿ ಆರ್ ಗೋಯಿಂಗ್ ಗೈಸ್. ಬಾಯ್, ಸಿಗ್ತೀವಿ. ಇನ್ನು ವಾಪಸ್ ಎಲ್ಲಿ ಹೋಗ್ತಿದ್ದೀವಿ ಅಂತಲೇ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಹೋಗ್ತೀವಿ. ಈಗ ಎಷ್ಟೊತ್ತಾಗುತ್ತೆ ಅಷ್ಟೋ ತನಕ ಹೋಗಿ ಮತ್ತೆ ರೂಮ್ ಬುಕ್ ಮಾಡಿಕೊಂಡು ಮಲ್ಕೊತೀವಿ. ಓಕೆ, ಬಾಯ್. ನೋಡಿ ಫಾಗ್ ನೋಡಿ ಹೆಂಗಿದೆ, ನೈಸ್ ಅಲ್ಲ? ಫಾಗ್ ಫುಲ್ ಫಾಗ್. ರಾತ್ರಿ ಚೆನ್ನಾಗಿ ಕಾಣಲ್ಲ. ಓಕೆ, ಬಾಯ್. ಇನ್ನು ರಾತ್ರಿ ಏನು ರೆಕಾರ್ಡ್ ಮಾಡಲ್ಲ ಅನಿಸುತ್ತೆ, ಮಾಡಿದ್ರು ನೋಡೋಣ. ಓಕೆ, ಲೆಟ್ಸ್ ಸಿ. ಬಾಯ್. ಏನು ಕಾಣಿಸಲ್ಲ. ನೋ ಡೆಸ್ಟಿನೇಷನ್ ರೈಡು. ಅದು ತಲೆ ಬಿಸಿ ಇಲ್ದಿರೋನಂದರೆ ಅಲ್ಲಿ ನೋಡಿ, ಇವನೇ ಒಂದೊಬ್ಬಂದೇ ಏನು ತಲೆ ಬಿಸಿ ಇಲ್ಲ. ತಲೆ ಕೆಡಿಸ್ಕೋಬೇಕಾ? ಎಸ್ ಗೈಸ್, ಓಕೆ. ವಿಡಿಯೋ ಮಾಡ್ತಿದಾರಂತ ನಾನು ಒಂದು ಮಾಡೇ ಬಿಡ್ತೀನಿ ನೋಡಿ. ಇಲ್ಲೇ ಹಾಂ ಹಾಂ ಮಾಡ್ತೀನಿ ನೋಡಿ. ಸರಸ್ವತಿ, ಗಾಯತ್ರಿ, ಸಾವಿತ್ರಿ, ಕೊಯ್ನಾ, ವೀಣಾ. 1 2 3 4 5 ವೀಣಾ, ಕೊಯ್ನಾ, ಸಾವಿತ್ರಿ,
ಗಾಯತ್ರಿ, ಸರಸ್ವತಿ ಇದಿಷ್ಟು ನದಿಗಳ ಮೂಲ ಇಲ್ಲೇ ಇರೋದು. ಭಗೀರಥಿನೂ ಅಷ್ಟೇ ಇಲ್ಲೇ ಇರೋದು ಅನಿಸುತ್ತೆ. ಎಸ್, ಎಲ್ಲ ನೀರು ಹೋಗಿ ಇಲ್ಲಿ ಬೀಳ್ತಾ ಇದೆ. ನೀವು ನೋಡಿರ್ತೀರ, ಇಲ್ಲಿ ಮೊದಲು ನೋಡಿ, ಇಲ್ಲಿ ದೇವರಿದೆ. ಓಕೆ, ಬಾಯ್, ಸಿಗ್ತೀನಿ. ಹಲೋ ಗಾಯ್ಸ್, ಎಸ್ ವಿ ಲೆಫ್ಟ್ ಮಹಾಬಲೇಶ್ವರಿಂದ ಹೊರಟಿದ್ದೀವಿ. ಲೈಕ್ ಈ ಟೈಮಲ್ಲಿ ಯಾರು ನನಗೆ ಗೊತ್ತಿರೋಂಗೆ ಹೋಗಲ್ಲ. ಎಲ್ಲೋರ ಕೇವ್ಸಿಗೆ ಮ್ಯಾಪ್ ಹಾಕಿದ್ದೀವಿ. ರಾತ್ರಿ 4 o'clock ಅಂತ ತೋರಿಸ್ತಾ ಇದೆ ರೂಟು, ಅಲ್ಲ ಟೈಮು. 363 ಕಿಲೋಮೀಟರ್ಸ್ ಇದೆ. ಅದರಲ್ಲಿ 350 ಅಂದರೂ ಏನಂದರೂ ಒಂದು 3 ಹೋಗ್ತೀವಿ. ಆದರೆ ಅಷ್ಟ ತನಕ ಎಲ್ಲ ಹೊಡಿಯಲ್ಲ. ಈಗ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಸುಸ್ತಾಗುತ್ತೆ ಅಲ್ಲಿ ತನಕ ಹೊಡಿಯೋಣ, ಅಲ್ಲಿ ಹೋಗಿ ರೂಮ್ ಬುಕ್ ಮಾಡೋಣ ಅಂತ. ರೂಮ್ ಬುಕ್ ಮಾಡಿದ್ವಿ, ಆದರೆ ಅದು ಏನೇನೋ ಆಯಿತು. ಚಿತ್ತೆ ಮಾತ್ರ. ಈಗ ಅದಕ್ಕೆ ತಲೆ ಎಲ್ಲ ಕೆಟ್ಟು ಸುಮ್ಮನೆ ದೇವಸ್ಥಾನ ಇಲ್ಲಿಗೆ ಬಂದಿದ್ದು, ದೇವಸ್ಥಾನ ನೋಡೋದ್ರೂ ಯೂಸ್ ಆಯಿತು. ಸದ್ಯ ದೇವಸ್ಥಾನ ಅಲ್ಲೇ ಗೊತ್ತಾಗಿತ್ತು ರೂಮ್ ಇಲ್ಲಿಲ್ಲ ಅಂತ. ನಾವು ಸುಮ್ಮನೆ ಮ್ಯಾಪ್ ಹಾಕ್ಕೊಂಡು ಹೋಗಿದ್ದಿದ್ರೆ ಮತ್ತೆ ವಾಪಸ್ ನೆನ್ನೆ ಎಲ್ಲಿದ್ವಿ ಅಲ್ಲಿಗೆ ಹೋಗಬೇಕಿತ್ತು. ತುಂಬ ನೋಡ್ಬೋದಿತ್ತು ಮಹಾಬಲೇಶ್ವರಲ್ಲಿ, ಆದರೆ ನಮ್ಮದು ಇದು ಪ್ಲ್ಯಾನಲ್ಲಿ ಇರಲಿಲ್ಲ. ಈ ಮಹಾಬಲೇಶ್ವರ ಏನಕ್ಕೆ ಬಂದ್ವಿ ಅಂತಲೇ ಗೊತ್ತಿಲ್ಲ. ಆದರೆ ದೇವ್ರು ಕರ್ಸ್ಕೊಂಡಿರೋದು ಬಿಡಿ. ಅಲ್ಲಿ ನೀವು ದೇವಸ್ಥಾನ ಹಂಗಂತ ಅದು ಹೇಳಲಿಲ್ಲ ನಿಮಗೆ. ಅಲ್ಲಿ ದೇವಸ್ಥಾನ ನೋಡಿದ್ರಲ್ಲ, ಅಲ್ಲಿ 5 ಅಂತ ಹೇಳ್ತಾರಪ್ಪ. ಆದರೆ 5 ಅನಿಸುತ್ತೆ, ಯಾಕಂದರೆ 5 ಹೋಲಿಂದ ನೀರು ಬರ್ತಾಯಿತ್ತು. ಇನ್ನು 2 ಹೆಸರು ಇತ್ತು ಅಲ್ಲಿ. 5 ಅಂತ ಹೇಳ್ತೀನಿ, 7 ಬೇಡ. 5 ನದಿಗಳು ಕೂಡಿ ಉದ್ಭವ ಆಗೋ ಸ್ಥಳ ಅದು. ಈಗ ಹೋಗಿದ್ದಿದ್ದು ಮಹಾಬಲೇಶ್ವರ ದೇವಸ್ಥಾನ. ನಿಮಗೆ ತೋರಿಸಿದ್ದೀನಿ ವಿಡಿಯೋ ಏನೂ ಮಾಡೋಂಗಿಲ್ಲ. ಅವ್ರು ಬಂದು ಏನೇನೋ ಮಯ ಅಂತಿದ್ದ ಅವ್ನು ಶಾಶ್ವತ್ರ. ನಾನು ಶಾಶು ಮಾಡಿದ್ವಿ, ಯಾಕಂತ ಹೇಳ್ತಾನೆ ಅಂತ, ಆಯಿತಾ? ನೀವು ವಿಡಿಯೋಲ್ಲಿ ನೋಡಿರ್ತೀರ. ಈಗ ಅದೇ ಇಲ್ಲಿಂದ ಹೊರಟ್ವಿ. ಮೇಲೆ ಚಂದಮಾಮ ಕಾಣ್ತಾ ಇದ್ದಾರೆ. 64 ಕಿಲೋಮೀಟರ್ಸ್ ಬಂದು ಒಳಗಡೆ ದೇವಸ್ಥಾನ ನೋಡಿ. ನಮಗೆ ಇಲ್ಲಿ ಬಗ್ಗೆ ನಾವು ರಿಸರ್ಚು ಮಾಡಿಲ್ಲ, ಏನೂ ಇಲ್ಲ. ನಾವು ಸುಮ್ಮನೆ ಬಂದ್ವಿ ಓದ್ವಾ ಅಂತ ಬಂದಿದ್ದು ಅಷ್ಟೇ. ಆ ಕಡೆ ಸೈಡ್ ಮಳೆ ಬಂದಿದೆ, ಈ ಕಡೆ ಸೈಡ್ ಮಳೆ ಬಂದಿಲ್ಲ. ವಾಟ್ ದಟ್ ರೋಡ್. ಇಲ್ಲಿ ಇನ್ನೂ ಒಂದು ಫಾಲ್ಸ್ ಇದೆ, ಏನೋ ಲಿಂಗ ಏನೋ ಇತ್ತು, ಲಿಂಗ ಏನೋ ಅಂತ. ಆ ಫಾಲ್ಸು ಎಲ್ಲ ಸಖತ್. ಆ ಫಾಲ್ಸ್ ಹತ್ರ ಹೋಗೋಣ ಒಂದು ದೂರದಿಂದನೇ ಕಾಣಿಸ್ತು, ಸಖತ್ತಾಗಿತ್ತು. ಹೋಗೋಣ ಅಂದ್ಕೊಂಡ್ವಿ, ಕ್ಯಾನ್ಸಲ್ಡ್ ಇಟ್ ಬ್ರೋ. ಇಲ್ಲಿ ಯಾರು ಒಬ್ಬರು ಓಡಾಡಲ್ಲ ಅನಿಸುತ್ತೆ ಗುರು. ಸಂಜೆ ಹೊತ್ತು ನಾವೇ 2 ಗಾಡಿ ಓಡಾಡ್ತಾ ಇರೋದು. ಹೆವಿ ರೆಸಾರ್ಟ್ಗಳೆಲ್ಲ ಇದೆ ಇಲ್ಲಿ, ಸೈಕ್ ರೆಸಾರ್ಟ್ಸು. ಓಕೆ, ಇನ್ನು ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಏನಾದರೂ ಸಿಕ್ಕಿದ್ರೆ ಎಲ್ಲ ಹೈವೇಗೆ ಸಿಕ್ಕಿದ್ರೆ ಎಲ್ಲ ನಿಮಗೆ ತೋರಿಸ್ತೀನಿ. ಕತ್ಲಲ್ಲಿ ಏನೂ ಕಾಣಿಸಲ್ಲ ಅಲ್ವಾ ಅಷ್ಟೊಂದು, ಆದರೂ ಕಾಣಿಸ್ತಿರುತ್ತೆ ನೋಡಿ. ಫುಲ್ ಲೈಟೆಲ್ಲ ಚಿತಾಳ್ಪತಲ್ಲ ಹಾಕಿದ್ದೀವಿ, ಕಾಣಿಸಿಲ್ಲ ಅಂದರೆ ಏನು ಹೇಳಿ ಅಲ್ವಾ? ಎಸ್, ವಿಲ್ ಸಿ ಯು ಇನ್ ದ ಅದರ್ ಸೈಡ್ ಗಾಯ್ಸ್. ಒಂದು 100-200 ಹೊಡಿಯೋಣ ಅಂತಿದ್ದೀವಿ. 300 ಇರೋದೇ 360, 400. 360 ಅಂದರೆ 400 ಕಿಲೋಮೀಟರ್ಸ್ ಅಂದ್ಕೊಳ್ಳಿ. ಒಂದು 100-200-250 300 ಹೊಡೆದ್ವಿ. ರೋಡ್ ನೋಡಿ ಹೆಂಗಿದೆ ರೋಡು. ಕ್ರೇಜಿ ರೋಡ್ಸ್. ಎಸ್, ವಿಲ್ ಸಿ ಯು ಇನ್ ದ ಅದರ್ ಸೈಡ್ ಗಾಯ್ಸ್. ಬಾಯ್, ಸಿ ಯಾ.